ಹಾಯ್ ಫ್ರೆಂಡ್ಸ್, ಇವತ್ತು 2 ಟೈಪ್ಸು ಪೊಟ್ಯಾಟೊ ಬ್ರೆಡ್ ರೋಲ್ ಮಾಡೋಣ. 2 ಥರ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ನಾನು ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಪೊಟ್ಯಾಟೊನ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬ್ರೆಡ್ಡನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಪೊಟ್ಯಾಟೊನ ಉಪ್ಪಾಕಿ ಮುಂಚಿತವಾಗೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 4 ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದಕ್ಕೆ ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಒಂದು ಬ್ರೆಡ್ಡನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಫಸ್ಟು ಸ್ಟಫ್ ಒಳಗಡೆ ಬ್ರೆಡ್ ಒಳಗಡೆ ಹಾಕಲಿಕ್ಕೆ ಇದನ್ನು ನಾವು ರೆಡಿ ಮಾಡ್ಕೊಬೇಕು. ಇಷ್ಟು ಐಟಮ್ಸ್ನ ಹಾಕಿದ್ದೀನಿ ನಾನು. ಮೆಣಸಿನ ಪುಡಿ, ಗರಂ ಮಸಾಲ, ನಿಂಬೆಹಣ್ಣು, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಖಾರಕ್ಕೆ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಹಾಕಿ ಇದನ್ನು ನೀಟಾಗಿ ಫುಲ್ಲು ಮ್ಯಾಶ್ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ಕಲಿಸ್ಕೊಬೇಕು. ಪೊಟ್ಯಾಟೊ ಜೊತೆ ಕಲಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಬ್ರೆಡ್ ಒಳಗಡೆ ಹಾಕಲಿಕ್ಕೆ ಇದು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಪೊಟ್ಯಾಟೊ ಬ್ರೆಡ್ ರೋಲ್ ಟ್ರೈ ಮಾಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಇದನ್ನು ಮಾಡಿಕೊಡ್ಬೋದು. ಸಂಜೆ ಟೈಮು ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಈ ರೀತಿ ನೀಟಾಗಿ ಮ್ಯಾಶ್ ಮಾಡೋದು. ಅದ್ರ ಜೊತೆನೇ ನಾವೆಲ್ಲ ನೀಟಾಗಿ ಮಸಾಲೆ ಪೊಟ್ಯಾಟೊಗೆ ನೀಟಾಗಿ ಹಿಡಿಯುತ್ತೆ. ನೋಡಿ, ಈ ರೀತಿ ನೀಟಾಗಿ ಕಲಸಿ ಇಟ್ಕೊಬೇಕು. ಇದು ನಾನು ಬ್ರೆಡ್ ಕ್ರಮ್ಸ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಸಣ್ಣ ಚಿರೋಟಿ ರವೆನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 2 ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಬ್ರೆಡ್ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಇನ್ನೊಂದು ಚಿರೋಟಿ ರವೆನ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ರಸ್ಕ್ ಸಿಗುತ್ತಲ್ಲ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೋದು. ಬ್ರೆಡ್ನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಸೊ ಇಲ್ಲಾಂದರೆ ರಸ್ಕ್ ತೊಗೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ಆಗುತ್ತೆ ನಮಗೆ. ನೋಡಿ, ಬ್ರೆಡ್ ಸುತ್ತಲೂ ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ಬೇಕು ಸೈಡ್ಸ್ನ. ಎಲ್ಲ ಬ್ರೆಡ್ಡನ್ನು ನಾನು ಇದೇ ರೀತಿ ಮಾಡಿಟ್ಕೊತೀನಿ. ನೋಡಿ, ಇದು ರಸ್ಕ್ನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಬ್ರೆಡ್ನ ಬಿಸಿ ಮಾಡಿ ಕೂಡ ಮಾಡಿಟ್ಕೊಬೋದು. ಇದು ಚಿರೋಟಿ ರವೆ. 2 ಟೈಪ್ಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ರೀತಿ ಸ್ವಲ್ಪನೇ ನೀರಲ್ಲಿ ಹತ್ಕೊಬೇಕು. ತುಂಬ ಸ್ಮೂತ್ ಇದೆ ಬ್ರೆಡ್, ಇದು ಕಟ್ಟಾಗುತ್ತೆ. ಈ ರೀತಿ ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ನಾವು ಮಾಡ್ಕೊಂಡಿರ್ತೀವಲ್ಲ ಪೊಟ್ಯಾಟೊದು ಸ್ಟಫಿಂಗ್ ರೆಡಿ ಮಾಡಿಟ್ಟಿರ್ತೀವಲ್ಲ, ಅದನ್ನು ಈ ರೀತಿ ಶೇಪ್ ಮಾಡಿ ಅದರೊಳಗಡೆ ಇಟ್ಟು ಪೂರ್ತಿ ಕವರ್ ಮಾಡಬೇಕು. ಪೊಟ್ಯಾಟೊ ಎಲ್ಲೂ ಕಾಣಿಸ್ಬಾರ್ದು. ನಾವೇನು ಒಳಗಡೆ ಹಾಕಿರ್ತೀವೋ ಆ ಸ್ಟಫು ಪೂರ್ತಿಯಾಗಿ ಕವರ್ ಆಗೋ ಥರ ಬ್ರೆಡ್ಡಲ್ಲೇ ನಾವು ಕವರ್ ಮಾಡಿಬಿಡಬೇಕು ನೀಟಾಗಿ. ನೋಡಿ, ಈ ರೀತಿ ಎಲ್ಲದನ್ನು ಕವರ್ ಮಾಡಿ ಅದಾದಮೇಲೆ ನಾನು ಚಿರೋಟಿ ರವೆಯಲ್ಲಿ ಅದನ್ನು ಮೇಲ್ಗಡೆ ಚಿರೋಟಿ ರವೆಯಲ್ಲಿ ಇದನ್ನು ಒಂದು ರೌಂಡ್ ಹಾಕಿಬಿಟ್ಟು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಬೇಕು. ಎಲ್ಲ ಬ್ರೆಡ್ಡನ್ನು ಈ ರೀತಿ ಮಾಡ್ಕೊಬೇಕು. ನೋಡಿ, ಈ ರೀತಿ ಚಿರೋಟಿ ರವೆಯಲ್ಲಿ ಇದನ್ನು ಹೊರಳಾಡಿಸ್ಬಿಟ್ಟು ಎತ್ತಿಟ್ಕೊಬೇಕು. ಹೊರಗಡೆ ಕ್ರಿಸ್ಪಿಯಾಗಿರಿ ಚಿರೋಟಿ ರವೆ ಇರುತ್ತೆ. ಈಗ ಇನ್ನೊಂದು ಹೇಗೆ ಮಾಡ್ಕೊಳ್ಳೋದು ರೌಂಡಾಗಿ ಅಂತ ನೋಡೋಣ. ಎಲ್ಲದನ್ನು ಹಾಗೆ ರೆಡಿ ಮಾಡಿಟ್ಕೊಂಡು ಆಮೇಲೆ ಡೀಪ್ ಫ್ರೈ ಮಾಡಿದ್ರೆ ನಡೆಯುತ್ತೆ. ನೋಡಿ, ಇದು ನಾನು ರಸ್ಕ್ ಅಥವಾ ಬ್ರೆಡ್ನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಮೇಲ್ಗಡೆ ಮಾಡೋದು. ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನಮಗೆ. ಚಿರೋಟಿ ರವೆ ಮನೇಲಿರುತ್ತೆ ಅಲ್ವಾ, ಸೊ ಅದರಲ್ಲಿ ಮಾಡ್ಕೊಂಡಾಗ ಒಂಥರ ಇದು ಸ್ವಲ್ಪ ಸ್ವೀಟಾಗಿ ಮೇಲ್ಗಡೆ ಬರುತ್ತೆ. ಸೊ ಈ ರೀತಿ ನಾನು ರಸ್ಕ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲದನ್ನು ಇದನ್ನು ರೋಲ್ ಮಾಡಿಕೊಂಡ್ರೆ ನಮಗೆ ಇದೊಂದು ರೌಂಡಾಗಿ ಡಿಫ್ರೆಂಟ್ ಟೇಸ್ಟಲ್ಲಿ ಒಂದೇ ಸ್ಟಫಿಂಗಲ್ಲಿ ನಮಗೆ 2 ಟೈಪ್ಸ್ನ ನಾವು ಬ್ರೆಡ್ ರೋಲ್ನ ಮಾಡ್ಕೊಬೋದು. ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಒಂದೇ ಥರ ಇರೋದಿಲ್ಲ. ನೋಡಿ, ಇದರಲ್ಲಿ ಚಿರೋಟಿ ರವೆಯಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸು ಅಥವಾ ರಸ್ಕ್ ಪೌಡ್ರಲ್ಲಿ ಈ ರೀತಿ ಮಾಡಿಕೊಂಡು ಅದನ್ನು ನೋಡಿ ಈ ಥರ ಡೀಪ್ ಫ್ರೈ ಮಾಡಬೇಕು. ಎರಡೂ ಹಾಕ್ಕೊಂಡಿದ್ದೀನಿ ನಾನು. ಡೀಪ್ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಾಡಿಕೊಂಡಾಗ ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಒಳಗಡೆ ನಮಗೆ ಪೊಟ್ಯಾಟೊ ಸ್ಟಫಿಂಗು ಖಾರವಾಗಿ ಸಿಗುತ್ತೆ. ಇದು ನಾವು ಕೆಚಪ್ ಜೊತೆ ತಿನ್ಬೋದು. ನಿಧಾನಕ್ಕೆ ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ನಾವು ತಿರುಗಿಸಿ ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಬೇಕು.
ಒಳಗಡೆದು ಆಲ್ರೆಡಿ ಬೆಂದಿರುತ್ತೆ, ಸೊ ಟೆನ್ಷನ್ ಏನು ತೊಗೊಬೇಕಾಗಿರಲ್ಲ. ಪಟೋಟ ಬೇಯಿಸೇ ಮಾಡಿರ್ತೀವಿ. ಸೊ ಹೊರ್ಗಡೆ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ 2 ರೀತಿಯಾದಂಥ ಪಟೋಟೊ ಬ್ರೆಡ್ ರೋಲು ರೆಡಿಯಾಗುತ್ತೆ. ಇದು ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಪಟೋಟ ಇದ್ದರೆ. ಈ ರೀತಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ರೋಲ್ಗಳನ್ನ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ನಮಗೆ 2 ರೀತಿಯಂಥ ಪಟೋಟೊ ಬ್ರೆಡ್ ರೋಲು ರೆಡಿ ಆಗುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.